ಕರೆಕ್ಟ್ ಅಂತ ಇಂಗ್ಲೀಷ್ ಟ್ರಾನ್ಸ್ಲೇಷನ್ ಅಷ್ಟೇ ಹೇಳ್ತಾರೆ. ಯಾರಿಗೆ ಕೇಳಿದ್ರು ವರ್ಕ್ ಈಸ್ ಪೊಸಿಬಲ್. ನೀವು ಕೆಲಸ ಮಾಡೋದ್ರಿಂದ ನಿಮಗೆ ಸಿಗುತ್ತಾ ಅಂತ ಕೇಳ್ತಾರೆ. ಕೆಲಸಕ್ಕೆ ಹೋಗೋದಾ ಕೆಲಸ ಮಾಡೋದ್ರಿಂದ ಅಂತ ಒಂದು ಡಿಸ್ಕಷನ್ ನಾನು ಇಲ್ಲಿ ಕೆಲವು ಸಾಹಿತಿಗಳು ವೆಸ್ಟರ್ನ್ ಕಂಟ್ರೀಸ್ ಏನು ಮಾಡ್ತಿದ್ದಾರೆ ಪಾರ್ಲಿಮೆಂಟ್ ಅನ್ನೋದು ಅದು ಅವರೇ ಹಾಕೊಂಡಿದ್ದು ಇದು ಅನ್ನೋದು ಎಲ್ಲರಿಗೂ ಗೊತ್ತಿರೋ ವಿಷಯ. ಮಹಿಳಾ ಮೀಸಲಾತಿ ಕೂಡ ಅಲ್ಲಿಂದ ಆರಂಭ ಆಗಿದೆ. ಇವತ್ತು ನಾವು ಅವಾಗಿನ ಕಾಲಕ್ಕೆ ಫಾರ್ ರಾಡಿಕಲ್ ಆಫೀಸ್ ಟೈಮ್ಸ್ ಅಂತ ಹೇಳ್ತಾರೆ. ಅವಾಗಿನ ಕಾಲಕ್ಕೆ ಅದು ಯಾರು ಡೈಜೆಸ್ಟ್ ಮಾಡ್ಕೊಳಕ್ಕಾಗಿಲ್ಲ. ಮಹಿಳೆಯರಿಗೆ ಈಕ್ವಲ್ ಆಗಿ ಟ್ರೀಟ್ ಮಾಡಬೇಕಾ, ಮಹಿಳೆಯರು ಇನ್ಫೀರಿಯರ್ ಅಲ್ವಾ ಅನ್ನುವಂಥ ಸೊಸೈಟಿ ಇದ್ದಂಥ ಸಂದರ್ಭದಲ್ಲಿ ಮಹಿಳೆಯರು ಸಮಾನರು ಅಂತ ಹೇಳಿ ಈ ವ್ಯವಸ್ಥೆನೇ ಅವರು ಎದುರಾಕೊಳ್ತಾರೆ. ಹಾಗಾಗಿ ಇದಕ್ಕೆಮ್ಮ ಬಿಗ್ಗೆಸ್ಟ್ ಸೋಷಿಯಲ್ ರಿಫಾರ್ಮರ್ ಅಂತ ಮಹಾನ್ ವ್ಯಕ್ತಿ ನಮಗೆ ಭಾಳಷ್ಟು ಹಾಕೊಟ್ಟಿದ್ದಾರೆ. ಕೇವಲ ಒಬ್ಬರು ಸೋಷಿಯಲ್ ರಿಫಾರ್ಮರ್, ಸಾಮಾಜಿಕ ಇದನ್ನ ರಿಫಾರ್ಮರ್ ಅಂತಲೇ ಬಿಂಬಿತವಾಗಿದ್ದಾರೆ. ಬಟ್ ಇದು ಮೋರ್ ಆಫ್ ಪೊಲಿಟಿಕಲ್ ರಿಫಾರ್ಮರ್ ಆಲ್ಸೋ. ಆಮೇಲೆ ಭಾಳಷ್ಟು ಅವ್ರ ಬಗ್ಗೆ ಹೇಳ್ಬೇಕಂದ್ರೆ ಪವರ್ ಡಾಮಿನೆನ್ಸ್ ಇರೋದನ್ನ ಅವರು ಚಾಲೆಂಜ್ ಮಾಡ್ತಾರೆ. ಏನಕ್ಕೆ ಹೈರಾರ್ಕಿ ಇರಬೇಕು, ಮೇಲು ಕೀಳು ಏನಕ್ಕೆ ಇರಬೇಕು ಅನ್ನೋದು ಅವಾಗಲೇ ಇದು ಹೇಳ್ತಾರೆ. ಇನ್ನು ಮಾದಾರ ಚೆನ್ನಯ್ಯನ ಮನೆಯ ಮಗ ನಾನು ಅಂತ ಹೇಳ್ತಾರೆ ಬಸವಣ್ಣವರು ಸ್ವತಃ ಹೇಳ್ತಾರೆ. ಅವಾಗಿನ ಕಾಲದಲ್ಲಿ ಆ ಥರ ಹೇಳ್ಬೇಕಂದ್ರೆ ಅದು ಹೇಗಿತ್ತು, ಮಾದಾರ ಚೆನ್ನಯ್ಯನ ಮನೆಯ ಮಗ ನಾನು.